ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹೊಯ್ಸಳರ ಶಿಲ್ಪಕಲೆಗೆ ಹೆಸರಾದ ದೇವಾಲಯವೊಂದರ ಪರಿಚಯ ಮಾಡಿಕೊಡುವುದಿದೆ. ಬನ್ನಿ ನೋಡೋಣ ಆ ದೇವಾಲಯ ಯಾವುದೆಂದು. ಹೊಯ್ಸಳ ಶಿಲ್ಪಕಲೆಗೆ ಹೆಸರಾಗಿರುವ ಬೇಲೂರು, ಹಳೆಬೀಡು, ಸೋಮನಾಥಪುರ ಜಗದ್ವಿಖ್ಯಾತ ಪ್ರವಾಸಿ ಕೇಂದ್ರಗಳಾಗಿವೆ. ಈ ಕೇಂದ್ರಗಳು ಹೊಯ್ಸಳ ಶಿಲ್ಪಿಗಳ ಕಲೆಗಾರಿಕೆಯ ಚಾತುರ್ಯವನ್ನು ಸಂಪೂರ್ಣವಾಗಿ ಪರಿಚಯಿಸುತ್ತವೆ. ಸುಮಾರು 350 ವರ್ಷಗಳ ಆಳ್ವಿಕೆ ನಡೆಸಿದ ಹೊಯ್ಸಳರು 100ರಿಂದ 150 ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾಗಿ ತಿಳಿದುಬರುತ್ತದೆ. ಇಂದು ಕೂಡ ಕರ್ನಾಟಕದಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ಕಾಣಬಹುದು. ಇವುಗಳಲ್ಲಿ ಸಾಕಷ್ಟು ದೇವಾಲಯಗಳನ್ನು ಪ್ರಾಚ್ಯ ಇಲಾಖೆಯವರು ತಕ್ಕ ಮಟ್ಟಿಗೆ ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ಆದರೆ ಇವು ಯಾವುವು ಪ್ರವಾಸಿ ಕೇಂದ್ರಗಳೆಂದು ಪ್ರಖ್ಯಾತಿ ಪಡೆದುಕೊಂಡಿಲ್ಲ. ಯಾವುದೋ ಕಾರಣಕ್ಕೆ ಅತ್ತ ಪ್ರಯಾಣಿಸುವವರು ದೇವಾಲಯಗಳಿಗೂ ಭೇಟಿ ಕೊಡುತ್ತಾರೆ. ಆದರೆ ದೇವಾಲಯವನ್ನು ನೋಡುವ ಸಲುವಾಗಿಯೇ ಅಲ್ಲಿಗೆ ಪ್ರಯಾಣ ಬೆಳೆಸುವವರು ತುಂಬ ವಿರಳ. ಹಾಗಾಗಿ ಹೆಚ್ಚಿನ ದೇವಾಲಯಗಳು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿವೆ. ಕೆಲವೆಡೆ ಸ್ಥಳೀಯರು ಕೂಡ ಅದರ ಸಂರಕ್ಷಣೆಯತ್ತ ಆಸ್ಥೆ ವಹಿಸದಿರುವುದನ್ನು ಕಾಣಬಹುದು. ಆಶ್ಚರ್ಯವೆಂದರೆ ತೀರ ಸಾಧಾರಣವಾದ ಊರು ಹಳ್ಳಿಗಳಲ್ಲಿ ಹೊಯ್ಸಳರ ವಿಶಾಲವಾದ ಅದ್ಭುತ ದೇವಾಲಯಗಳಿವೆ. ಕಲೆಗಾರಿಕೆಯಲ್ಲೂ ಕೂಡ ಅವು ಬೇಲೂರು, ಹಳೆಬೀಡು, ಸೋಮನಾಥಪುರ ದೇವಾಲಯಗಳಿಗೇನೂ ಕಡಿಮೆ ಇಲ್ಲ. ಆದರೆ ಸಂರಕ್ಷಣೆಯ ಕೊರತೆಯಿಂದಾಗಿಯೇ ಅವೆಲ್ಲವೂ ಅಂಥ ಸುಸ್ಥಿತಿಯಲ್ಲಿಲ್ಲ. ಸೂಕ್ಷ್ಮ ಕೆತ್ತನೆಗಳೆಲ್ಲವೂ ಹಾಳಾಗಿವೆ, ಶಿಲ್ಪಗಳು ಭಿನ್ನವಾಗಿವೆ. ಇಲ್ಲಿ ನೀವು ಕಾಣುತ್ತಿರುವ ದೇವಾಲಯ ಬೆಳವಾಡಿಯ ವೀರನಾರಾಯಣ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮಗ್ಗೆ ಹೋಬಳಿಗೆ ಬೆಳವಾಡಿ ಸೇರಿದೆ. ಅರಕಲಗೂಡಿನಿಂದ ಇಲ್ಲಿಗೆ ಕೇವಲ 12 ಕಿಲೋಮೀಟರು. ಹಳೆಬೀಡು ಕೂಡ ಇಲ್ಲಿಂದ ತೀರ ಸಮೀಪದಲ್ಲಿದೆ. ಹೊಯ್ಸಳರ ಕಾಲಕ್ಕೆ ಬೆಳವಾಡಿ ಒಂದು ಪ್ರಮುಖ ಜೈನ ಕೇಂದ್ರವಾಗಿತ್ತು ಎನ್ನಲಾಗಿದೆ. ಪೌರಾಣಿಕ ಹಿನ್ನೆಲೆಯಲ್ಲಿ ಬೆಳವಾಡಿಯನ್ನು ಏಕಚಕ್ರ ನಗರ ಎಂದು ಕರೆಯಲಾಗಿದೆ. ಮಹಾಭಾರತದಲ್ಲಿ ಭೀಮ ಬಕಾಸುರನನ್ನು ವಧಿಸಿದ ಸ್ಥಳ ಏಕಚಕ್ರ ನಗರ. ಈಗಿನ ಬೆಳವಾಡಿ ಸಣ್ಣ ಹಳ್ಳಿ. ಇಲ್ಲಿರುವ ವೀರನಾರಾಯಣ ದೇವಾಲಯ ಹೊಯ್ಸಳ ನಿರ್ಮಾಣಗಳಲ್ಲಿನ ದೊಡ್ಡ ದೇವಾಲಯಗಳಲ್ಲಿ ಒಂದು. ಇದು ವೇಸರ ಶೈಲಿಯ ತ್ರಿಕುಟಾಚಲ, ಅಂದರೆ 3 ಗರ್ಭಗೃಹಗಳ ದೇವಾಲಯ. ನಡುವಿನ ಗರ್ಭಗೃಹದಲ್ಲಿ ವೀರನಾರಾಯಣನಿದ್ದು, ಉತ್ತರ ಮತ್ತು ದಕ್ಷಿಣದ ಗರ್ಭಗೃಹಗಳು ಕ್ರಮವಾಗಿ ಯೋಗ ನರಸಿಂಹ ಮತ್ತು ವೇಣುಗೋಪಾಲನಿಗೆ ಮೀಸಲಾಗಿವೆ. ಕ್ರಿಸ್ತಶಕ 1206 ಇಲ್ಲಿನ ಶಾಸನವೊಂದರಲ್ಲಿ ದೇವಾಲಯದ ಪೂಜಾ ಕಾರ್ಯಗಳಿಗೆ ಭೂದಾನ ನೀಡಿರುವ ಮಾಹಿತಿ ಇರುವುದಾಗಿ ತಿಳಿದುಬರುತ್ತದೆ. ಅಂದರೆ ಈ ದೇವಾಲಯ ಅದಕ್ಕೂ ಮುಂಚಿನ ನಿರ್ಮಾಣ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ. ಹೊಯ್ಸಳ ದೊರೆ 2ನೇ ವೀರಬಲ್ಲಾಳ ಕ್ರಿಸ್ತಶಕ 1200ರಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾಗಿ ಇತಿಹಾಸ ಹೇಳುತ್ತದೆ. ದೇವಾಲಯದ ಆವರಣಕ್ಕೆ ಪ್ರವೇಶಿಸುವ ಮಹಾದ್ವಾರ ಎತ್ತರವಾಗಿರುವ ವಿಶಾಲವಾದ ಮಂಟಪವನ್ನು ಹೊಂದಿದೆ. ಛಾವಣಿ ಇಳಿಜಾರಾಗಿದೆ. ಒಳಗೆ ದುಂಡನೆ ಕಂಬಗಳು ಮತ್ತು ಭಿನ್ನಗೊಂಡ ಅನೇಕ ಶಿಲ್ಪಗಳಿವೆ. ಛಾವಣಿಯಲ್ಲಿ ಕಮಲದ ಆಕಾರದ ಶಿಲ್ಪಗಳನ್ನು ಮೂಡಿಸಿದ್ದಾರೆ. ಇಡೀ ಮಂಟಪದ ಆಕಾರ ಜೈನ ಬಸದಿಯಂತೆ ತೋರುತ್ತದೆ. ದೇವಾಲಯದ ಮುಂದಿನ ಗರುಡಗಂಬದ ತುದಿ ಮುಕ್ಕಾಗಿದೆ. ಮಹಾದ್ವಾರದ ಬದಿಗಳಲ್ಲಿದ್ದಂತೆ ದೇಗುಲದ ದ್ವಾರದ ಬದಿಯಲ್ಲೂ 2 ಸುಂದರ ಆನೆಗಳಿವೆ. ಗರ್ಭಗುಡಿಯ ಶಿಖರಗಳಲ್ಲಿ ಅನೇಕ ವಿನ್ಯಾಸದ ಕುಸುರಿ ಕೆತ್ತನೆಗಳು ಕಂಡುಬರುತ್ತವೆ. ದೇವಾಲಯದ ಹೊರಭಿತ್ತಿಯಲ್ಲಿ ನಾರಾಯಣ, ಗರುಡ, ನರಸಿಂಹ, ಗೋವರ್ಧನ ಗಿರಿಧಾರಿ ಹೀಗೆ ಅನೇಕ ಶಿಲ್ಪಗಳನ್ನು ಕೆತ್ತಿದ್ದಾರೆ.
ಆದರೆ ಅವುಗಳಲ್ಲಿನ ಸೂಕ್ಷ್ಮ ಕೆತ್ತನೆಗಳೆಲ್ಲ ಹಾಳಾಗಿವೆ. ಇನ್ನು ದೇವಾಲಯದ ಒಳಭಾಗವು ವಿಶಾಲವಾಗಿದ್ದು ಅಲ್ಲಿ ವಿವಿಧ ವಿನ್ಯಾಸದ ಚರಕಿ ಯಂತ್ರದ ಹೊಳೆವ ಕಂಬಗಳು ಕಂಡುಬರುತ್ತವೆ. ನವರಂಗದ ಸುತ್ತಲೂ ಕಕ್ಷಾಸನಗಳಿದ್ದು ಅದರ ಕೆಳಭಿತ್ತಿಯಲ್ಲಿ ಸುಂದರವಾದ ಆನೆಗಳ ಸಾಲನ್ನು ಕಡೆದಿದ್ದಾರೆ. ಒಳಛಾವಣಿ ಅಂದರೆ ಭುವನೇಶ್ವರಿಯಲ್ಲೂ ಸೂಕ್ಷ್ಮ ಕೆತ್ತನೆಯ ಆಕರ್ಷಕವಾದ ಶಿಲ್ಪಗಳನ್ನು ಮೂಡಿಸಿದ್ದಾರೆ. ಅಲ್ಲಿ ವೇಣುಗೋಪಾಲ ಮತ್ತು ಕಾಳಿಂಗ ಮರ್ದನದ ಶಿಲ್ಪಗಳಿವೆ. ಈ ದೇವಾಲಯ ಶೃಂಗೇರಿ ಜಹಗೀರಿಗೆ ಸೇರಿದೆಯಂತೆ. ಪ್ರಾಚ್ಯ ಇಲಾಖೆಯ ನಿರ್ಬಂಧವಿಲ್ಲದಿದ್ದರೂ ಜಹಗೀರಿನ ಉಸ್ತುವಾರಿ ಹೊತ್ತವರು ಇಲ್ಲಿ ಛಾಯಾಚಿತ್ರಣಕ್ಕೆ ಅಡ್ಡಿಪಡಿಸುತ್ತಾರೆ. ಹಾಗಾಗಿ ಇಲ್ಲಿರುವ ಚೆಲುವಾದ ವೀರನಾರಾಯಣ, ವೇಣುಗೋಪಾಲ ಮತ್ತು ಯೋಗ ನರಸಿಂಹ ಹಾಗೂ ಇತರ ಕೆಲ ಶಿಲ್ಪಗಳನ್ನು ತೋರಿಸಲಾಗಿಲ್ಲ. ಒಟ್ಟಿನಲ್ಲಿ ಹೊಯ್ಸಳ ಶಿಲ್ಪಕಲೆಗೆ ಹೆಸರಾದ ವೀರನಾರಾಯಣನ ಬೃಹತ್ ದೇವಾಲಯ ಪುಟ್ಟ ಹಳ್ಳಿಯಾದ ಬೆಳವಾಡಿಗೊಂದು ಹಿರಿಮೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ನಮ್ಮ ಕೋರಿಕೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ದೇಶ ಕೋಶ ಪರಂಪರೆಯ ಎಲ್ಲ ಸಂಚಿಕೆಗಳು ನಿಮಗೆ ಸುಲಭವಾಗಿ ತಲುಪಲು ಸಹಕರಿಸಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.